ನಾನು TUCC ಸಂಘಟನೆ ವತಿಯಿಂದ ಅಭಿನಂದನೆಗಳನ್ನ ಹಾಗೂ ತಮಗೆಲ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಒಂದು ನನಗಿವತ್ತು ಅನಿಸಿದ್ದೇನು ಅಂದರೆ, ಪ್ರಪಂಚ ಮತ್ತು ನಮ್ಮ ಭಾರತ ದೇಶ ಎರಡು ನೋಡಿದಾಗ ಯಾರು ನಡೆಸ್ತಾ ಇದ್ದಾರೆ, ಅವ್ರಿಗೇನಾದರೂ ಆಲೋಚನೆ ಇದೆಯಾ ಅಂತ. ಒಂದು ಕಡೆ ಅವನು ಪ್ರತಿ ದಿವಸ ಬಾಂಬ್ ಹಾಕ್ತಾನೆ, ಕೊನೆಗೆ ಅವನೇ ಹಿಡ್ಕೊಂಡ್ಬಿಟ್ಟಿದ್ದಾನೆ, ನಾನು ಶೂಟ್ ಮಾಡ್ತೀನಿ, ಟ್ರಂಪ್ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ನಮ್ಮ ಪ್ರಧಾನಿ ಹೇಳ್ತಾರೆ, ನಾನು ಒಂದು ದಿವಸ ದೇವರಾಗ್ಬಿಡ್ತೀನಿ, ನಾನು ದೇವಮಾನವ. ಇವನಲ್ಲ, ಸಾಮಾನ್ಯ ಮನುಷ್ಯನೇ ಅಲ್ಲ, ನಾನು ದೇವಮಾನವ. ಇದ್ದಕ್ಕಿದ್ದಂಗೆ ಹೋಗ್ತಾರೆ, ಎಲ್ಲೋ ಒಂದು ಕಡೆ ತಪಸ್ಸು ಕೂತ್ಕೊಂಡ್ಬಿಡ್ತಾರೆ, ಇನ್ನೊಂದು ಕಡೆ ಹೋಗ್ತಾರೆ, ಇನ್ನೇನೋ ಮಾಡ್ತಾರೆ. ಅಂದರೆ ನಾವು ನಿಜವಾಗ್ಲೂ ಸಹ ಎಂತಹ ಪ್ರಪಂಚದಾದ್ಯಂತ ಮತ್ತೆ ನಮ್ಮ ರಾಜ್ಯದೊಳಗಡೆ ಎಂಥ ಪ್ರತಿನಿಧಿ, ಎಂಥ ಒಂದು ನಾಯಕತ್ವದಲ್ಲಿ ಇವತ್ತು ನಾವು ಜೀವನ ಮಾಡ್ತಾ ಇದ್ದೀವಿ ಅಂತಂದ್ರೆ ಒಂದ್ಸರಿ ಕನ್ಫ್ಯೂಷನ್ ಆಗ್ತದೆ. ಯಾಕೆ ಇದನ್ನು ಪ್ರತಿಭಟನೆ ಮಾಡುವಂತ ಒಂದು ಶಕ್ತಿ ಇಲ್ವಾ? ಇವತ್ತು ಪ್ರಪಂಚದೊಳಗಡೆ ಎರಡು ಯುದ್ಧ ನಡೀತಿರ್ತಕ್ಕದ್ದನ್ನು ಸಹ ಹಣ ಮಾಡೋದನ್ನ ಮತ್ತೆ ತಮ್ಮ ಪ್ರಭುತ್ವನ ಬೆಳೆಸ್ಕೊಳ್ಳೋ ಒಂದು ಉದ್ದೇಶ. ಅಮೆರಿಕದವರು ಅವರ ಏನು ಕಾರ್ಖಾನೆಗಳು, ಡಿಫೆನ್ಸ್ ಕಾರ್ಖಾನೆಗಳಿದೆ, ಅದರಲ್ಲಿ ವ್ಯಾಪಾರ ಮಾಡೋದಕ್ಕೋಸ್ಕರ ಪೆಟ್ರೋಲಿಯಂ ಅನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಡೋದಕ್ಕೆ ಪ್ರಪಂಚದಾದ್ಯಂತ ಇಟ್ಕೊಂಡು ಲಾಭ ಮಾಡೋ ಒಂದು ದೃಷ್ಟಿಯಿಂದ ಇವತ್ತು ಸಣ್ಣ ಸಣ್ಣ ಮಕ್ಕಳ ಮೇಲೆ ಇವತ್ತು ಬಾಂಬ್ಗಳಾಗ್ತಾರೆ, ಸ್ಕೂಲ್ ಮೇಲೆ ಬಾಂಬ್ ಹಾಕ್ತಾರೆ, ಆಸ್ಪತ್ರೆಗಳಲ್ಲಿ ಬಾಂಬ್ ಹಾಕ್ತಾ ಇದ್ದಾರೆ. ನಮ್ಮ ದೇಶದೊಳಗಡೆ ಏನಿವತ್ತು ಸಾರ್ವಜನಿಕ ಉದ್ಯಮಗಳು ಏನಿದ್ವು ಆ ಎಲ್ಲ ಉದ್ಯಮಗಳನ್ನ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಬೆಂಗಳೂರು ಅಂತಂದ್ರೆ ಸಾರ್ವಜನಿಕ ಉದ್ಯಮಗಳ ನಗರ ಆಗಿತ್ತು. HMT, HAL, BL ಇದು ಒಂದು ಬಹಳ ಸಂತೋಷದ ವಿಷಯ. ಇವತ್ತವೆಲ್ಲವೂ ಸಹ ಏನಾಗಿದೆ ಅಂತಂದ್ರೆ ನಿಜವಾಗ್ಲೂ ಸಹ ನಾವು ನಿರೀಕ್ಷೆನೂ ಮಾಡೋಕ್ಕಾಗಲ್ಲ ಅಂತ ಒಂದು ದುಸ್ಥಿತಿಗೆ ಬಂದಿದೆ. ಸಂಘಟಿತ ಬೆಳಗ್ಗೆ ನಾನು ನಮ್ಮ ಅಲ್ಲಿ ಯಾರೋ ಸ್ನೇಹಿತರು ಕೂಗ್ತಾ ಇದ್ರು, ಅಸಂಘಟಿತ ಕಾರ್ಮಿಕರನ್ನ ಒಗ್ಗಟ್ಟಾಗಿ ಅವರನ್ನ ಸಂಘಟನೆ ಮಾಡಬೇಕು ಅಂತ. ಎಲ್ಲ ಸಂಘಟಿತ ಕ್ಷೇತ್ರಗಳು ಸಹ ಇವತ್ತು ಅಸಂಘಟಿತ ಕ್ಷೇತ್ರಗಳಾಗಿವೆ. ದೇಶದಲ್ಲಿ ಅನಿಸ್ತಕ್ಕ ನೀತಿ ಏನಿದೆ ಅಂತಂದ್ರೆ ಕಾಯಂ ಅನ್ನೋ ವಿಷಯನೇ ಇಲ್ಲ. ಈಗ ಕಾರ್ಖಾನೆಗಳಲ್ಲಿ ಇವತ್ತು 90%, 95% ಸಹ ಇವತ್ತು ಹೊರಗುತ್ತಿಗೆ ಮತ್ತು ಗುತ್ತಿಗೆ ಆಧಾರದ ಮೇಲೆ ಕಾರ್ಮಿಕರನ್ನ ನೇಮಿಸಿಕೊಂಡು ಕೊಡಬೇಕಾಗಿರ್ತಕ್ಕ ಸವಲತ್ತುಗಳನ್ನ ಎಲ್ಲವನ್ನೂ ಸಹ ಮೊಟಕು ಮಾಡಿ ಪ್ರತಿನಿತ್ಯ ಲಾಭ ಮಾಡುವಂತ ಒಂದು ಪ್ರಯತ್ನ ಆಗ್ತಾ ಇದೆ. ಇದು ಕೇವಲ ಇಲ್ಲಿ ಕಾರ್ಖಾನೆಗಳಿಗೆ ಸೀಮಿತವಾಗಿಲ್ಲ. ದೇಶದಲ್ಲಿ ನೋಡಿದಾಗ ಅದಾನಿ ಅಂಬಾನಿಯವರ ಆಸ್ತಿ ಇವತ್ತು ಎಷ್ಟಾಗಿದೆ ಅಂತಂದ್ರೆ 300-400% ಇವತ್ತು ಇನ್ಕ್ರೀಸ್ ಆಗಿ ಇಡೀ ದೇಶದೊಳಗಡೆ ಅವರ ಇಬ್ಬರ ಮಾಲೀಕತ್ವದಲ್ಲಿ ಇಡೀ ದೇಶದ ಸಂಪತ್ತನ್ನ ಅವರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಇತ್ತೀಚಿನ ಒಂದು ವಿಡಿಯೋ ಚಾನೆಲ್ ನೋಡಿದಾಗ ಇಬ್ರು ಗುಜರಾತಿಗಳು ಮಾರಾಟ ಮಾಡ್ತಾ ಇದ್ದಾರೆ, ಇಬ್ರು ಗುಜರಾತಿಗಳು ಅದನ್ನ ಕೊಂಡ್ಕೊಳ್ತಾ ಇದ್ದಾರೆ. ಇಬ್ರು ಗುಜರಾತಿಗಳು ಏನಂದ್ರೆ ಅಮಿತ್ ಶಾ ಮತ್ತೆ ಮೋದಿ ಈ ದೇಶನ ಹರಾಜು ಮಾಡ್ತಾ ಇದ್ದಾರೆ. ತಗೊಳ್ಳಿ, ಯಾರು ಬೇಕಾ, ಕೊಂಡ್ಕೊಳೋರು ಯಾರು ಅಂತಂದ್ರೆ ಮತ್ತೆ ಇನ್ನಿಬ್ರು ಗುಜರಾತಿಗಳು ಅದಾನಿ ಅಂಬಾನಿ. ಅಂದ್ರೆ ದೇಶದ ವ್ಯವಸ್ಥೆ ಏನು ಅಂತಂದ್ರೆ ಸಾಮಾನ್ಯ ಜನ ಬದುಕೋದಕ್ಕೆ ಇವತ್ತು ಈ ದೇಶದಲ್ಲಿ ಅವಕಾಶ ಇಲ್ಲದಂತ ಒಂದು ವಾತಾವರಣ ಇದೆ. ಇವತ್ತು ಕಾರ್ಮಿಕರು ನಿರಂತರವಾಗಿ ದುಡಿತಾ ಇದ್ದಾರೆ. ಆ ದುಡಿಯಂತ ಕಾರ್ಮಿಕರಿಗೆ ಇವತ್ತು ಪ್ರತಿಫಲ ನಮ್ಮ ಸ್ನೇಹಿತರು ನಿಜವಾಗ್ಲೂ ಸಹ ನಾನು ಏನು ಮೀನಾಕ್ಷಿ ಸುಂದರ್ ಅವರು ಕೊಟ್ಟಂತ ಸಲಹೆ ಬಗೆಗೆ ನಾನು ಅದನ್ನ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತೇನೆ. ಕಾರಣ ಯಾಕೆ ಅಂತಂದ್ರೆ ನಮ್ಮಲ್ಲಿ ಒಂದು ಬಹಳ ತಾಳ್ಮೆ ಜನ. ಕಾರಣ ಏನು ಅಂತಂದ್ರೆ ಕರ್ನಾಟಕದೊಳಗಡೆ ನಮ್ಮ ಮಹಾರಾಜರ ಕಾಲದಿಂದ ಏನಾಗಿದೆ, ನಾವು ಬಹಳ ಶಿಸ್ತುಬದ್ಧವಾಗಿ ಕಂಪ್ಲೀಟು ಒಂದು ನ್ಯಾಯ, ಧರ್ಮ ಮತ್ತೆ ಸಾಂಸ್ಕೃತಿಕ ವಿಚಾರಗಳಲ್ಲಿ ಹೋಗ್ತಾರೆ. ಪ್ರತಿಭಟನೆ ಮಾಡುವಂತ ಶಕ್ತಿನ ಇವತ್ತು ಏನು ನಾರ್ತ್ ಅಲ್ಲಿ ನಡೀತಾ ಇದೆ, ಏನು ಇತ್ತೀಚೆಗೆ ನಡೆದಂತ ಹರಿಯಾಣ ಇರ್ಬೋದು ಮತ್ತೆ ಡೆಲ್ಲಿ ಪಕ್ಕ ನಾಯ್ಡೋನಲ್ಲಿ ನಡೆದಂತ ಒಂದು ಘಟನೆ ನೋಡಿದಾಗ ಕರ್ನಾಟಕದಲ್ಲಿ ಇವತ್ತು ಕನಿಷ್ಠ ವೇತನ ಬಗೆಗೆ ನಾವು ನಿರಂತರವಾಗಿ ಕಾರ್ಮಿಕ ಸಂಘಟನೆಗಳು ಮಾತನಾಡ್ತಾ ಇದ್ದೇವೆ. ಒಂದು ಕಾರ್ಯಕ್ರಮ ಆಗ್ಬೇಕು. ಇವತ್ತು ಕಾರ್ಮಿಕ ಇಲಾಖೆ ಮಾಲೀಕರ ಇಲಾಖೆ ಆಗಿದೆ. ಆ
ಆದ್ರಿಂದ ನನಗನ್ಸುತ್ತೆ ಈ ಕನಿಷ್ಠ ವೇತನನ ಈ ಮೇ ಅಂತ್ಯದವರೆಗೆ ಅವಕಾಶ ಕೊಟ್ಟು ಬ್ಯಾಂಗ್ಳೂರಿನ ಕಾರ್ಮಿಕ ಕಚೇರಿಯಿಂದ ರಾಜ್ಯದಲ್ಲಿರ್ತಕ್ಕ ಎಲ್ಲ ಕಾರ್ಮಿಕ ಕಚೇರಿಗಳನ್ನ ಬಂದ್ ಮಾಡೋದು, ನಾವೇ ತಗೊಂಡೋಗಿ ಬೀಗ ಹಾಕು, ನೀವು ಇಲ್ಲಿಂದ ಆಚೆ ಹೋಗಿ. ಇವತ್ತು ನೀವು ಇದನ್ನ ಕನಿಷ್ಠ ವೇತನ ಜಾರಿ ಮಾಡದೆ ಹೋದ್ರೆ, ಯಾಕೆಂದ್ರೆ ಸಂತೋಷ್ ಲಾಡ್ ಅವರು ಒಂದೇನಂದ್ರೆ ಬಹಳ ವ್ಯವಸ್ಥಿತವಾಗಿ ಮೋದಿನ ಬಗೆಗೆ ಮಾತನಾಡ್ತಾರೆ, ಮಾತಾಡಿ ಸಂತೋಷ, ಆದ್ರೆ ಅನುಷ್ಠಾನ ಮಾಡೋದ್ರಲ್ಲಿ ನೋಡಿದಾಗ ಬಿಗ್ ಝೀರೋ. ಆದ್ರಿಂದ ಇಂಥ ಒಂದು ಪರಿಸ್ಥಿತಿ ಒಳಗಡೆ ನನಗನ್ಸುತ್ತೆ ನಮ್ಮ ಮುಂದೆ ಇರ್ತಕ್ಕ ಒಂದು ದೊಡ್ಡ ಪ್ರಶ್ನೆ ಏನು ಅಂತಂದ್ರೆ, ಮುಂಬರುವ ದಿವಸದಲ್ಲಿ ನಾವೆಲ್ಲರೂ ಸಹ ಒಗ್ಗಟ್ಟಿನಿಂದ, ಯಾಕೆಂತಂದ್ರೆ ನನಗನ್ಸುತ್ತೆ ಕಳೆದ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ದಿನಾಂಕದಿಂದ ಒಂದು ದೊಡ್ಡ ಪ್ರಯತ್ನ ಆಗಿರ್ತಕ್ಕದ್ದು ಏನು ಅಂತಂದ್ರೆ, ದೇಶದಲ್ಲಿ ಇರ್ತಕ್ಕ ಎಲ್ಲ ಕಾರ್ಮಿಕರು ಸಂಘಟನೆಗಳು ಒಗ್ಗಟ್ಟಿನಿಂದ ಹೋರಾಟ ಮಾಡುವಂತ ಒಂದು ಪ್ರಯತ್ನ ಆಗಿದೆ. ದೆಹಲಿಯಿಂದ ಹಿಡಿದು ಕೊನೆ ಪ್ರತಿಯೊಂದು ಗ್ರಾಮೀಣ ಪ್ರದೇಶದವರೆಗೂ ಸಹ ಇವತ್ತು ದೇಶದೊಳಗಡೆ ಸಂಘಟನೆಗಳೆಲ್ಲರೂ ಸಹ ಐಕ್ಯತೆಯಿಂದ ಮಾಡುವಂತ ಒಂದು ಪ್ರಯತ್ನ ನಿಜವಾಗ್ಲೂ ಸಹ ಶ್ಲಾಘನೀಯ. ಸ್ವತಂತ್ರ ಬಂದಾದ್ಮೇಲೆ ಸೈದ್ಧಾಂತಿಕ ವಿಚಾರಧಾರೆಗಳಲ್ಲಿದ್ದಂಥ ಎಲ್ಲ ಕಾರ್ಮಿಕ ಸಂಘಟನೆಗಳು ತಮ್ಮ ಸೈದ್ಧಾಂತಿಕ ವಿಚಾರಗಳನ್ನ ಮರೆತು ಇವತ್ತು ನಾವೆಲ್ಲರೂ ಒಂದು ಅನ್ನೋದು ಮಾತ್ರ ಆಗಿ ಹೋರಾಟದ ಹಾದಿಯಲ್ಲಿದೆ. ಅದು ಎಲ್ಲಕ್ಕಿಂತಲೂ ಇನ್ನೊಂದು ಬಹಳ ಉತ್ತಮವಾಗಿ ನಡೆದಿರ್ತಕ್ಕದ್ದೇನು ಅಂತಂದ್ರೆ, ದೇಶದೊಳಗಡೆ ಏನು ಅನ್ನ ಕೊಡುವಂತ ರೈತ ಏನಿದ್ದಾನೆ, ಆ ರೈತನು ಸಹ ಇವತ್ತು ಕಾರ್ಮಿಕರು ಒಗ್ಗಟ್ಟಾಗಿ ದೇಶದಾದ್ಯಂತ ಹೋರಾಟ ಮಾಡುವಂತ ಚಳವಳಿಗಳನ್ನ ಇವತ್ತು ರೂಪಿಸ್ತಕ್ಕದ್ದು, ದೇಶಕ್ಕೆ ಮುಂದೆ ಭವಿಷ್ಯ ಇದೆ ಅನ್ನೋದನ್ನ ಇವತ್ತು ತೋರಿಸಿದ್ದಾರೆ. ನಿಜವಾಗ್ಲೂ ದೇಶ ಕಟ್ಟಂತ ಜನ ಯಾರು? ರೈತರು, ಕಾರ್ಮಿಕರು ಮಾತ್ರ. ಬೇರೆ ಇನ್ಯಾರೂ ಸಹ ಏನು ವಿಧಾನಸೌಧದಲ್ಲಿ ಇರ್ತಕ್ಕ 225 ಜನ ಇರ್ಬೋದು, ಪಾರ್ಲಿಮೆಂಟ್ ಇರ್ತಕ್ಕ 500 ಜನ ಇರ್ಬೋದು, ಅವರು ದೇಶ ಕಟ್ಟೋ ಜನ ಅಲ್ಲ, ದೇಶದ ದ್ರೋಹಿಗಳ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಕಾರ್ಮಿಕರ ಪರವಾಗಿ ಇವತ್ತು ಕರ್ನಾಟಕ ಸರ್ಕಾರ ಬಹಳ ಸಂದರ್ಭದಲ್ಲಿ ನೋಡಿದೆ, ಮೇ ದಿನಾಚರಣೆನ ಸರ್ಕಾರದ ಕಾರ್ಯಕ್ರಮ ಆಗಿ ಮಾಡ್ತಾ ಇದ್ರು. ಅವ್ರಿಗೆ ಈಗ ಅನ್ಸಿರ್ಬೋದು ಇದು ಮಾಡೋದು ಸೂಕ್ತ ಅಲ್ಲ, ಯಾಕೆಂದ್ರೆ ನಾವು ಮಾಲೀಕರ ಪರವಾಗಿ ನಿಂತ್ಕೊಂಡು ಕನಿಷ್ಠ ವೇತನ ಕಾಯ್ದೆನ ಜಾರಿ ಮಾಡಿ ಅದಕ್ಕೆ ವೇತನ ಹೆಚ್ಚಳ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಮೇ ದಿನಾಚರಣೆ ಮಾಡಿದ್ರೆ ಅಲ್ಲಿ ಯಾರಾದ್ರೂ ಪ್ರಶ್ನೆ ಹಾಕ್ಬೋದು ಈ ಕಾರ್ಮಿಕ ಮುಖಂಡರುಗಳು. ಅದರಿಂದ ಮೇ ದಿನಾಚರಣೆ ಮಾಡೋದೇ ಬೇಡ ಅಂತ. ಬರೀ ಮಾಡೋದು ಮಾತ್ರ ಅಲ್ಲ, ನಾವು ಪ್ರೊಸೀಷನ್ ಬರ್ತೀವಿ, ಅದಕ್ಕೂ ಸಹ ಅಬ್ಸ್ಟಕಲ್ ಮಾಡೋದಕ್ಕೆ ಕಂಪ್ಲೀಟು ಇಲ್ಲ, ನೀವು ಮಾಡೋದೇ ಬೇಡ ಅಂದ್ರೆ ಯಾವ ರೀತಿಯಲ್ಲಿ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕಿಂತ ಬಹಳ ಪ್ರೋಗ್ರೆಸಿವ್ ಆಗಿದೆ ಅಂತ ಹೇಳಿದ್ರೆ ಅದು ನಮ್ಮ ದಡ್ತನ. ಅವ್ರಿಗೂ ಇವ್ರಿಗೂ ಏನು ವ್ಯತ್ಯಾಸ ಇಲ್ಲ. ಕೋಡ್ ಬಂದಾಗ ಮೊದಲನೇದಾಗಿ ನುಗ್ದೋರು ಯಾರು, ಅದನ್ನ ಅನುಷ್ಠಾನ ಮಾಡಿ ರೂಲ್ಸ್ ತರಕ್ ಹೋದೋದು ಅಂದ್ರೆ ಕರ್ನಾಟಕ ಸರ್ಕಾರದವರು. ಇನ್ನೂ ಅಲ್ಲಿ ಅನೇಕ ರಾಜ್ಯಗಳ ಒಳಗಡೆ ಕೋಡನ್ನ, ಅದಕ್ಕೆ ಸಂಬಂಧಪಟ್ಟ ರೂಲ್ಸ್ ರೆಗ್ಯುಲೇಷನ್ಸ್ ನ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇಮ್ಮಿಡಿಯೇಟ್ ಆಗಿ ಅದನ್ನ ಜಾರಿಗೊಳಿಸುವಂತ ವ್ಯವಸ್ಥೆ ಒಳಗಡೆ ಕೋಡ್ಗಳನ್ನ ಜಾರಿ ಮಾಡಿದ್ದಾರೆ. ಅಂದ್ರೆ ಕೋಡ್ನ ರೂಲ್ಸ್ ಅನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಕಾರ್ಮಿಕ ಮುಖಂಡರು ನಾವು ಅಬ್ಜೆಕ್ಷನ್ ಮಾಡಿದಾಗ ಅದರೊಳಗಡೆ ಕೆಲವರು ಸದಸ್ಯರುಗಳನ್ನ ಆ ಕೋಡ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ, ನಮ್ಮ ಅಭಿಪ್ರಾಯನ ಎಷ್ಟು ಮಟ್ಟಿಗೆ ಅದರೊಳಗಡೆ ಆಗ್ತಾರೆ ಅನ್ನೋದ್ರ ಬಗೆಗೆ ಅನುಮಾನ ಇದೆ. ಆದರೆ ಒಂದು ಸ್ನೇಹಿತರೆ ಇವತ್ತು ಹೇಳ್ತಕ್ಕದ್ದೇನು ಅಂದ್ರೆ, ನಾವು ಹೋರಾಟದ ಸ್ವರೂಪನ ಕೊಡದೆ ಹೋದ್ರೆ ನನಗನ್ಸುತ್ತೆ ಮುಂದಿನ ದಿವಸದ ಕಡೆ ಕಾರ್ಮಿಕರ ಏನು ಭಾವನೆಗಳಿದೆ, ಕಾರ್ಮಿಕರು ಏನು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ, ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಪ್ರಪಂಚದ ಇತಿಹಾಸದಲ್ಲಿ ನಾವು ನೋಡಿದಾಗ ಎಲ್ಲ ಬದಲಾವಣೆ ಆಗಿರ್ತಕ್ಕದ್ದು ಕಾರ್ಮಿಕ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು, ಅದು ಇತಿಹಾಸ. ನನಗನ್ಸುತ್ತೆ ಇತಿಹಾಸದಲ್ಲಿಗಡೆ ನಾವು ನಿಜವಾಗ್ಲೂ ಸಹ ಇತಿಹಾಸದಲ್ಲಿ ಉಳಿದು ಹೋಗಬಾರ್ದು, ಇತಿಹಾಸನ ಕ್ರಿಯೇಟ್ ಮಾಡಬೇಕು, ಇತಿಹಾಸನ ಬದಲಾವಣೆ ಮಾಡಬೇಕು ಅನ್ನೋ ಒಂದು ತೀರ್ಮಾನನ ಏನಿವತ್ತು 2026ರ ಮೇ ದಿನಾಚರಣೆ ದಿನದಲ್ಲಿ ಇದನ್ನು ಘೋಷಣೆಯಾಗಿ ಪರಿವರ್ತಿಸಿ ನಾವೆಲ್ಲರೂ ಸಹ ಐಕ್ಯತೆಯಿಂದ ಹೋರಾಟ ಮಾಡುವಂತ ಒಂದು ಕಾರ್ಯಕ್ರಮನ ರೂಪಿಸಿ ಅದರ ಮುಖಾಂತರ ಮುಂಬರುವ ದಿನಗಳಲ್ಲಿ ಏನು ಇವತ್ತು 98% ಅಸಂಘಟಿತ ಕಾರ್ಮಿಕರಿದ್ದಾರೆ, ಅವರ ಆಶೋತ್ತರಗಳನ್ನ ಬಗೆಹರಿಸೋದಕ್ಕೆ ನಾವೆಲ್ಲರೂ ಸಹ ಮುನ್ನಾಗೋಣ. ಈ ನಿಟ್ಟಿನಲ್ಲಿ ಈ ಮೇ ದಿನಾಚರಣೆ
ನಾಂದಿ ಆಗಲಿ ಅಂತ ಹೇಳಿ ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ TUCC ಸಂಘಟನೆ ಪರವಾಗಿ ನಾನು ಸಂಘಟಿತರಿಗೆ ನನ್ನ ವಂದನೆಗಳ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.